ಸ್ನೇಹಿತರೆ Sugar? ಮೇಡಮ್ಗೆ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇತ್ತು ಮೇಡಮ್ ನಾವು 1.5 1.5 year ಇಂದ. ಹೌದು. ಓಕೆ. ಸೊ 1.5 ವರ್ಷದಿಂದ ಇರೋ ನೋವು ಸಂಧಿವಾತ ಇವಾಗ ಆಲ್ಮೋಸ್ಟ್ 70-80% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಬಂದು ನಾವು ಏನು ಫಸ್ಟ್ ವಿಸಿಟ್ ಅಲ್ಲಿ ವೈಟಮಿನ್ ಸಿ ಇಂಜೆಕ್ಷನ್ ಏನು ಕೊಡ್ತು ಐವಿ ಥೆರಪಿ ಬಂದು ಆ ಬಾಡಿಲಿ ಇರ್ತಕ್ಕಂಥ ಸ್ವಲ್ಪ ಫ್ರೀ ರಾಡಿಕಲ್ ಡ್ಯಾಮೇಜ್ ಮತ್ತೆ ಟಾಕ್ಸಿಕ್ ಎಲಿಮೆಂಟ್ಸ್ ನ ಒಂದು ಬೇಸಿಕ್ ಲೆವೆಲ್ ತೆಗೆಯುತ್ತೆ. ಆಮೇಲೆ ಅವರು ಹೊರಗಡೆಯಿಂದ ಆಗ್ತಕ್ಕಂಥ ಸ್ಟಾಪ್ ಮಾಡ್ತಾರೆ. ಏನ ಉಪ್ಪಿಟ್ಟು ತಿಂತ ಇದ್ರು ಏನನ್ನೆಲ್ಲ ಅವಾಯ್ಡ್ ಮಾಡಿದ್ರು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಅಲ್ಲಿ ಸೇರ್ಕೊಂಡಿರೋದು ವೈಟಮಿನ್ ಸಿ ಐವಿ ಕೊಡುವಾಗ ಫ್ರೀ ರಾಡಿಕಲ್ ಡ್ಯಾಮೇಜ್ ಅವಾಯ್ಡ್ ಆಗ್ಬಿಟ್ಟು ಸೊ ಇಷ್ಟು 80% ಚೆನ್ನಾಗಿದ್ದಾರೆ. ಇನ್ನೂ ಚೆನ್ನಾಗಿ ಆಗ್ತೀರಿ. ಓಕೆನಾ? ಹಂಗೆ ಡಯಟ್ ಕಂಟಿನ್ಯೂ ಮಾಡಿ. ಇವತ್ತು ಇನ್ನೂ ಸ್ವಲ್ಪ ಡಯಟ್ ಹೇಳ್ಕೊಡ್ತಾರೆ. ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗ್ತಿದೆ. ಇವಾಗ ಮೆಲಾಸ್ಮಾ ಬಂದಿದೆ, ಪಿಗ್ಮೆಂಟೇಷನ್ ಬಂದಿದೆ. ಅದು ತುಂಬಾ ದಿವಸ ಅವಾಗಿಂದನೂ ಇರುತ್ತೆ. ಅವಾಗಿಂದ ಇರುತ್ತೆ. ಹಂಗಂತ ನಾರ್ಮಲ್ ಅಲ್ಲ. ನಮ್ಮೂರಲ್ಲಿ ತುಂಬಾ ಬಿಸಿಲಲ್ಲ, ನೋ 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 ಬಿಸಿಲಿಗೆ ಹೋದ್ರೆ ಬರುತ್ತೆ ಅಂತಾರ. ನೋ ನೆವರ್. ಸನ್ಲೈಟ್ಗೂ ಮೆಲಾಸ್ಮಗೂ ಸಂಬಂಧ ಇಲ್ಲ. ಏನು ಸ್ವಲ್ಪ ಬ್ಲಾಕ್ ಆಗಿದೆ, ಸ್ವಲ್ಪ ಎಕ್ಸ್ಟ್ರಾ ಒಂದು 5% ಎಕ್ಸ್ಟ್ರಾ ಅಡಿಷನಲ್ ಆಗ್ಬೋದು ಬಿಕಾಸ್ ಆಫ್ ಮೆಲನಿನ್ ಪಿಗ್ಮೆಂಟೇಷನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ ಸನ್ಲೈಟ್ ಎಕ್ಸ್ಪೋಸ್ ಆದಾಗ. ಬಟ್ ಅದರಿಂದ ಬರಲ್ಲ ಅದು. ಎಷ್ಟು ಜನ ಹಳ್ಳಿ ಕಡೆ ಅಜ್ಜಿಗಳೆಲ್ಲ ಇವಾಗ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲೂ ಬ್ಲಾಕ್ ಆಗಿ ಅಂದ್ರೆ ನೋಡಿ ಬ್ಲಾಕ್ ಆದ್ರೆ ಫುಲ್ ಓಲ್ ಅಂಡ್ ಸೋಲಾಗ್ ಆಗ್ಲಿ. ಅಂದ್ರೆ ಓಲ್ ಅಂಡ್ ಸೋಲಾಗ್ ಅಂದ್ರೆ ಲೈಕ್ ಓವರ್ ಆಲ್ ಟ್ಯಾನ್ ಆಗ್ಲಿ, ಕೈ ಕಾಲೆಲ್ಲನೂ ಬರುತ್ತೆ ಬಿಸ್ತಿ ಎಕ್ಸ್ಪೋಸ್. ಇಷ್ಟು ಮಾತ್ರ ಏನಕ್ಕೆ? ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಹಾಕಿ ಕೊಟ್ಟಿರ್ತೀನಿ ಸಪ್ಲಿಮೆಂಟ್, ಅದನ್ನು ಹೋಗುತ್ತೆ ನಿಮಗೆ. ಐಡೆಂಟ್ ಆಫ್ ಅದು ಸ್ವಲ್ಪ ಥೈರಾಯ್ಡ್ ಇವಾಗ ಬಾರ್ಡರ್ ಇರೋ ತರ ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಸ್ವಲ್ಪ ಡಯಟ್ ಅಲ್ಲಿ ಮಾಡಿಫಿಕೇಶನ್ ಮಾಡೋಣ. 1 month ಆದ್ಮೇಲೆ ನೋಡ್ಕೊಂಡು ಆಯ್ತಾ? ಅಕಸ್ಮಾತ್ 1 month ಬಿಟ್ಟು ಬರ್ಲಿಕ್ಕಾಗ್ಲೇ ಮೆಡಿಸಿನ್ ಮಾತ್ರ ಕಂಟಿನ್ಯೂ ಮಾಡಿ. ಅಂದ್ರೆ ನಾವು ದೂರಿಂದ ಬರೋದಲ್ಲ, ಯಾಕಂದ್ರೆ ಮೆಡಿಸಿನ್ ನಿಮಗೆ ನಾವು ಮನೆ ತರಿಸ್ಕೊಂಡಿದೀವಿ. 80% ಕಡಿಮೆ ಆಗಿದೆ. ಸೊ ಇವತ್ತು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಕಳಿಸ್ತೀನಿ. ಒಂದು 2 months ಆದ್ಮೇಲೆ ಬನ್ನಿ. ಆಯ್ತು. ಓಕೆನಾ? ಥ್ಯಾಂಕ್ ಯು.